Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ದೇವರ ಸನ್ನಿಧಾನದಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. We are in the series, The Power of the Seed. ನಾವೊಂದು ಸೀರೀಸ್ ಅನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಅದು ಒಂದು ಬೀಜದ ಶಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. Your testimony is a seed. ನಿಮ್ಮ ಒಂದು ಸಾಕ್ಷಿ ಅನ್ನೋದು ಅದೊಂದು ಬೀಜವಾಗಿದೆ. Your dreams are your seed. ನಿಮ್ಮ ಕನಸುಗಳು ನಿಮ್ಮ ಕೈಯಲ್ಲಿರುವಂತಹ ಬೀಜಗಳಾಗಿದ್ದಾವೆ. Your money is a seed. ನಿಮಗಿರುವಂತಹ ಹಣ ಅಥವಾ ಆರ್ಥಿಕ ಒಂದು ಏನು ಆಶೀರ್ವಾದ ಇದೆ ಅದು ಕೂಡ ಒಂದು ಬೀಜವಾಗಿದೆ. I hope you are learning and applying these divine tools in your life. ನಾನು ನಂಬುತ್ತೇನೆ ಇವೆಲ್ಲವನ್ನು ಕೂಡ ನೀವು ಕಲಿಯುತ್ತಿದ್ದೀರಿ ಮತ್ತು ಇದನ್ನೆಲ್ಲವನ್ನ ಈ ದೈವಿಕವಾದ ಸತ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೀರಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. Today we will look at another seed. ಇವತ್ತಿನ ದಿವಸ ಇನ್ನೊಂದು ಬೀಜವಾದ ವಿಚಾರವಾಗಿ ನಾವು ಕಲಿತುಕೊಳ್ಳಿಕ್ಕೆ ಹೋಗೋಣ. That's time. ಅದು ಸಮಯ ಎಂದು ನಾವು ನೋಡ್ತಾ ಇದ್ದೇವೆ. Open your Bibles to Ecclesiastes chapter 3 verses from 1 to 8. ಈ ಸಮಯದಲ್ಲಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ರಿಂದ 8 ವಚನಗಳು. Now let us read verse by verse. ಈ ವಾಕ್ಯವನ್ನ ವಾಕ್ಯ ಪ್ರತಿಯಾಗಿ ಓದಿಕೊಳ್ಳೋಣ. Verse number 1. ಮೊದಲನೇ ವಚನ. To everything there is a season, a time for every purpose under heaven. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. Verse number 2. A time to be born, a time to die, a time to plant and a time to pluck what is planted. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ. Verse number 3. A time to kill, a time to heal, a time to break down and a time to build up. ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ. Verse number 4. A time to weep, a time to laugh, a time to mourn and a time to dance. ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ. Verse number 5. A time to cast away stones, a time to gather stones, a time to embrace and a time to refrain from embracing. ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ. Verse number 6. A time to gain, a time to lose, a time to keep and time to throw away. ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ. Verse number 7. A time to tear, a time to sue, a time to keep silence, a time to speak. ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ. A time to keep silence and a time to speak. ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ. A time to love. Verse number 8. A time to love, a time to hate, a time of war and a time of peace. ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. Church, what do we understand from all these 8 verses? ಸಭೆ, ಈ 8 ವಾಕ್ಯಗಳ ಮುಖಾಂತರವಾಗಿ ನಾವು ಏನನ್ನ ಅರ್ಥ ಮಾಡಿಕೊಂಡಿದ್ದೇವೆ? Time is the currency of this earth. ಸಮಯ ಅನ್ನೋದು ಈ ಲೋಕದ ಒಂದು ನಾಣ್ಯವಾಗಿದೆ ಅಥವಾ ಈ ಲೋಕದ ಒಂದು ಆರ್ಥಿಕವಾಗಿ ಉಪಯೋಗಿಸುವಂತಹ ಒಂದು ಕರೆನ್ಸಿ ಆಗಿದೆ. See, there is no sense of time in heaven. ಪರಲೋಕದಲ್ಲಿ ಇಲ್ಲಿರುವಂತ ಸಮಯಕ್ಕೆ ಯಾವುದೇ ಮಾನ್ಯತೆ ಇಲ್ಲ. There is no sense of time in heaven. ಪರಲೋಕದಲ್ಲಿ ಸಮಯದ ಒಂದು ಮಾನ್ಯತೆ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. The Bible says God doesn't live in any time or within time. ಸತ್ಯವೇದ ಹೇಳುತ್ತದೆ, ದೇವರು ಸಮಯದ ಮಿತಿಯಲ್ಲಿ ಮತ್ತು ಸಮಯದ ಮಧ್ಯದಲ್ಲಿ ಜೀವಿಸುವವನಲ್ಲ ಅನ್ನೋದನ್ನು ಸತ್ಯವೇದ ಹೇಳುತ್ತದೆ. God has given time as a seed in our life. ದೇವರು ನಮ್ಮ ಜೀವಿತದಲ್ಲಿ ಆತನು ಬೀಜವಾಗಿ ಸಮಯವನ್ನು ನಮಗೆ ಕೊಟ್ಟಿದ್ದಾನೆ. Whatever you see around you, you have prayed and a time for it. ನಮ್ಮ ಸುತ್ತಲೂ ಯಾವ ವಸ್ತುಗಳನ್ನ, ಯಾವ ವಿಚಾರಗಳನ್ನ ನೀವು ನೋಡ್ತಿದ್ದೀರ, ಅದೆಲ್ಲದಕ್ಕೂ ನೀವು ಸಮಯವನ್ನ ಖರ್ಚು ಮಾಡಿದ್ದೀರಿ. Few people say like this. ಕೆಲವು ಈ ರೀತಿಯಲ್ಲಿ ಹೇಳ್ತೀವಿ, I wish I could lose some extra kilos of weight, but I don't find time for it. ನಾನು ನನ್ನ ದೇಹದಲ್ಲಿರುವ ತೂಕವನ್ನು ಕಳೆದುಕೊಳ್ಳಬೇಕೆಂದು ಇಷ್ಟಪಡುತ್ತೇನೆ, ಆದರೆ ಅದಕ್ಕೆ ನನಗೆ ಸಮಯವಿಲ್ಲ ಎಂದು ಹೇಳುತ್ತಾರೆ. But the same person, ಅದೇ ವ್ಯಕ್ತಿ, in the evening he will watch movie for 2 hours on Netflix. ಆದರೆ ನೆಟ್ಫ್ಲಿಕ್ಸ್ ಎಂಬ ಒಂದು ಸಾಫ್ಟ್ವೇರ್ ಅಲ್ಲಿ 2 ಗಂಟೆಗಳ ಕಾಲ ಸಮಯದಲ್ಲಿ ಆತನು ಒಂದು ಸಿನಿಮಾವನ್ನ ನೋಡುತ್ತಾನೆ. He has no time for
for a healthy body to manage a healthy body, but he has time for the entertainment. ಆ ವ್ಯಕ್ತಿಗೆ ವ್ಯಾಯಾಮ ಮಾಡುವುದಕ್ಕೆ ಅಥವಾ ತನ್ನ ದೇಹವನ್ನು ಆರೋಗ್ಯವಾಗಿ ಇಡುವುದಕ್ಕೆ ಆತನಿಗೆ ಸಮಯವಿಲ್ಲ. ಆದರೆ ಆತನು ಆ ಒಂದು ಸಮಯವನ್ನ ಸಿನಿಮಾದಲ್ಲಿ ಮನರಂಜನೆಗೋಸ್ಕರವಾಗಿ ಸಮಯವನ್ನು ಕಳೆಯುತ್ತಾರೆ. Many people, they have time to have their entertainments, but they don't have time to keep and manage their healthy body and spirituality. ಅನೇಕ ಜನರನ್ನು ನೋಡುವಾಗ ಅವರು ತಮ್ಮ ಮನರಂಜನೆಗೋಸ್ಕರವಾಗಿ ಅಥವಾ ಬೇರೆ ಎಲ್ಲೋ ಸಮಯವನ್ನ ಕಳೆಯುತ್ತಾರೆ. ಆದರೆ ದೇವರಿಗೋಸ್ಕರವಾಗಿ ಅಥವಾ ತಮ್ಮ ಒಂದು ದೇಹವನ್ನ ಸರಿಯಾಗಿ ವ್ಯಾಯಾಮವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಅವರು ಸಮಯವನ್ನು ಉಪಯೋಗಿಸುವುದಿಲ್ಲ. Church, I hope you are understanding what I'm trying to say to you. ಸಭೆ, ನಾನು ನಿಮಗೆ ಹೇಳುತ್ತಿರುವುದನ್ನು ನೀವು ಅರ್ಥ ಮಾಡಿಕೊಳ್ತಿದ್ದೀರಾ ಅನ್ನೋದನ್ನು ನಾನು ನಂಬುತ್ತೇನೆ. God had given Noah a time to build the ark. ದೇವರು ನೋಹನಿಗೆ ಆತನಿಗೆ ಆ ನಾವೆಯನ್ನ ಕಟ್ಟುವುದಕ್ಕೋಸ್ಕರ ಒಂದು ಸಮಯವನ್ನ ಕೊಟ್ಟನು. For everything, even for Jacob, God had allotted 20 years to stay with the Laban. ಯಾಕೋಬರಿಗೂ ಕೂಡ 20 ವರ್ಷಗಳ ಕಾಲ ಲಾಬಾನನ ಕೆಳಗಡೆ ನೀನು ಕೆಲಸ ಮಾಡಬೇಕು ಎನ್ನುವ ರೀತಿಯಲ್ಲಿ ಆತನ ಸಮಯವನ್ನು ಕೊಟ್ಟ. That was Jacob's seed time. ಅದು ಯಾಕೋಬನ ಒಂದು ಸಮಯದ ಬೀಜದ ಸಮಯವಾಗಿದೆ. Even to Moses, 40 years he was in the palace. ಮೋಶೆ ಕೂಡ 40 ವರ್ಷಗಳ ಕಾಲ ಆತನ ಫರೋವನ ಅರಮನೆಯಲ್ಲಿದ್ದನು. It was his time of learning the things. ಆತನ ಅನೇಕ ವಿಚಾರಗಳನ್ನು ಅಲ್ಲಿದ್ದು ಕಲಿಯುವಂತ ಸಮಯ ಅದಾಗಿತ್ತು. Another 40 years it was allotted for him to be in the Midian as a shepherd. ಮುಂದಿನ 40 ವರ್ಷಗಳಲ್ಲಿ ಆತನ ಮಿದ್ಯಾನ್ ದೇಶದಲ್ಲಿ ಒಬ್ಬ ಕುರುಬನಾಗಿ ಜೀವಿಸಿದನು. That was his seed time for his spirituality. ಆತನ ಆತ್ಮಿಕತೆಯಲ್ಲಿ ಆತನ ಬೆಳವಣಿಗೆ ಆಗುವುದಕ್ಕೋಸ್ಕರವಾಗಿ ಸಮಯ ಎಂಬ ಬೀಜವನ್ನು ಬಿತ್ತುವ ಸಮಯವಾಗಿತ್ತು. Another 40 years he became a leader for the Israelites. ಇನ್ನು 40 ವರ್ಷಗಳಲ್ಲಿ ನೋಡುವಾಗ ಇಸ್ರೇಲರ ಮೇಲೆ ಆತನು ನಾಯಕನಾಗಿ ನೇಮಿಸಲ್ಪಟ್ಟನು. ಆ ಸಮಯವನ್ನು ಆತನು ತನ್ನ ಆತ್ಮಿಕವಾಗಿ ನಾಯಕನಾಗುವುದಕ್ಕೆ ಬಿತ್ತುವಂತ ಸಮಯವಾಗಿತ್ತು. See, that was a harvest time for Moses. ಮೋಶೆಗೆ ಅದು ಕೊಯ್ಯುವಂತ ಸಮಯವಾಗಿತ್ತು. Hallelujah. Even Jesus has set time to pray in the night and in the daytime. ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿಯೂ ಕೂಡ ಆತನು ಮುಂಜಾವಿನಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಮಯವನ್ನು The Bible says every day he preached and teached in the temple. ಸತ್ಯವೇದ ಹೇಳ್ತದೆ, ಆತನು ಆಲಯದಲ್ಲಿ ಆತನು ಬೋಧನೆಯನ್ನು ಸಾರುತ್ತಿದ್ದನು ಮತ್ತು ಉಪದೇಶವನ್ನು ಆತನು ಆಲಯದಲ್ಲಿ ನಿಂತು ಮಾಡುತ್ತಿದ್ದನು. ಯೇಸು ಕ್ರಿಸ್ತನ ವಿಚಾರವನ್ನು ಪ್ರತಿದಿನವೂ ಕೂಡ ಯೇಸು ಕ್ರಿಸ್ತನು ಆತನು ಆಲಯದಲ್ಲಿ ನಿಂತು ಬೋಧಿಸುತ್ತಿದ್ದನೆಂದು ನಾವು ನೋಡ್ತಾ ಇದ್ದೇವೆ. Church, you need to understand time is something most precious seed that God has given us. ಸಭೆ, ನಮಗೆ ಸಮಯ ಎಂಬ ಬೀಜವನ್ನ ದೇವರು ನಮಗೆ ಅಮೂಲ್ಯವಾಗಿ ನಮ್ಮ ಕರಗಳಲ್ಲಿ ಕೊಟ್ಟಿದ್ದಾನೆ. In whatever level we are, but we need to invest our time as a seed in the right way. ಇವತ್ತಿನ ದಿವಸ ಯಾವುದೇ ಮಟ್ಟದಲ್ಲಿ ನಾವಿರಬಹುದು, ಆದರೆ ಸಮಯ ಎನ್ನುವುದನ್ನ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಆಗು ಹೋಗುಗಳಲ್ಲಿ ನಾವು ಬಿತ್ತಬೇಕಾಗಿದೆ. Everything and everyone has assigned a time. ಎಲ್ಲರಿಗೂ ಮತ್ತು ಎಲ್ಲಾ ವಿಚಾರಗಳಿಗೂ ಸಮಯವನ್ನ ಮೀಸಲಿಡಲಾಗಿದೆ. Do you know even devil has been allotted a time? ಸೈತಾನನಿಗೂ ಒಂದು ಸಮಯವು ನಿಗದಿಗೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆಯೇ? Where do you read this in the Bible? ನೀವು ಇದನ್ನ ಸತ್ಯವೇದದಲ್ಲಿ ಎಲ್ಲಿ ಓದುತ್ತೀರಿ? Open your Bibles to Revelation chapter 12 verse number 12. ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನ. Therefore rejoice, you heavens, and you who dwell in them, but woe to the earth and the sea, because the devil has gone down to you. He is filled with fury, because he knows that his time is short. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ, ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. Our enemy has a time, better time management. ನಮ್ಮ ಶತ್ರುವಾದ ಸೈತಾನನು ಆತನು ಸರಿಯಾದ ರೀತಿಯಲ್ಲಿ ತನ್ನ ಸಮಯವನ್ನು ಉಪಯೋಗಿಸುತ್ತಿದ್ದಾನೆ. The Bible reveals even devil knows about his time. ಇಲ್ಲಿ ಸತ್ಯವೇದವು ನಮಗೆ ಒಂದನ್ನ ಪ್ರಕಟಪಡಿಸ್ತಾ ಇದೆ. ಸೈತಾನನಿಗೂ ಕೂಡ ತನ್ನ ಸಮಯ ಎಲ್ಲಿ ತನಕ ಇದೆ ಅನ್ನೋದನ್ನು ಗೊತ್ತಿದೆ ಅನ್ನೋದನ್ನು ಹೇಳುತ್ತದೆ. Are the sons and daughters are the children of God. ನಾವು ದೇವರ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಆಗಿದ್ದೇವೆ. How much we should know to manage our time as a seed. ನಮ್ಮ ಸಮಯವನ್ನ ಒಂದು ಬೀಜದ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸಂಭಾಲಿಸುವುದು, ಯಾವ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡುವುದು ಅನ್ನೋದು ನಮಗೆ ಗೊತ್ತಿರಬೇಕು. For the trees, for
for the plants, for the sea, for the sun, the moon and the stars, the bird, even to die, a time has been allotted. ಮರಗಳಿಗೂ ಸಸ್ಯಗಳಿಗೂ ಚಂದ್ರನಿಗೂ ಸೂರ್ಯನಿಗೂ ನಕ್ಷತ್ರಗಳಿಗೂ ಅದೇ ರೀತಿಯಲ್ಲಿ ಸಾಯುವುದಕ್ಕೂ ಕೂಡ ಒಂದು ಸಮಯವು ನಿಗದಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. If you go into geography, it says that the sea level rises in the evening and falls back in the daytime. ನೀವು ಭೂಗೋಳ ಶಾಸ್ತ್ರದ ವಿಚಾರವಾಗಿ ನೋಡುವುದಾದರೆ ಸಂಜೆಯ ಹೊತ್ತಿನಲ್ಲಿ ನಾವು ಸಮುದ್ರದ ನೀರು ಮೇಲೆ ಇರುತ್ತದೆ ಮತ್ತು ಬೆಳಿಗ್ಗೆಯ ಸಮಯದಲ್ಲಿ ಕಡಿಮೆ ಆಗುತ್ತೆ ಅನ್ನುವ ವಿಚಾರವನ್ನು ನಾವು ಗಮನಿಸ್ತೇವೆ. ಅದಕ್ಕೂ ಒಂದು ಸಮಯವಿದೆ. Everything there is a time. ಎಲ್ಲ ವಿಚಾರಕ್ಕೂ ಸಮಯವು ನಿಗದಿಯಾಗಿದೆ. If something is the time is properly utilized, even then a jungle can turn into paradise. ಸಮಯವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದಾದರೆ ಒಂದು ಅರಣ್ಯವು ಕೂಡ ಪರದೇಶಿ ಅಂದ್ರೆ ಸ್ವರ್ಗವಾಗುವುದಕ್ಕೆ ಸಾಧ್ಯತೆ ಇದೆ. It may be your relationship, ನಿಮ್ಮ ಒಂದು ಸಂಬಂಧಗಳೇ ಆಗಿರಬಹುದು, or a struggling business, ನಿಮ್ಮ ಕಷ್ಟಪಡುತ್ತಿರುವಂತಹ ವ್ಯಾಪಾರವೇ ಆಗಿರಬಹುದು. If you sow that time as a right seed, ನೀವು ಸರಿಯಾದ ರೀತಿಯಲ್ಲಿ ಸಮಯ ಎಂಬ ಬೀಜವನ್ನು ಬಿತ್ತುವುದಾದರೆ your relationship will surely take off. ನಿಮ್ಮ ಸಂಬಂಧವು ಅದು ಬಹಳ ಚೆನ್ನಾಗಿ ಮುಂದೆ ಸಾಗುತ್ತದೆ. Your business will surely take off. ನಿಮ್ಮ ವ್ಯಾಪಾರವು ಬಹಳ ಚೆನ್ನಾಗಿ ಮುಂದೆ ಸಾಗುತ್ತದೆ. Hallelujah. We are the wise children of God. ನಾವು ದೇವರ ಜ್ಞಾನವುಳ್ಳ ಮಕ್ಕಳಾಗಿದ್ದೇವೆ. Hallelujah. To your family, ನಿಮ್ಮ ಒಂದು ಕುಟುಂಬಕ್ಕಾಗಿ time is the seed. ಸಮಯ ಅನ್ನೋದು ಅದೊಂದು ಬೀಜವಾಗಿದೆ. Invest time to your family. ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನೀವು ಸಮಯ ಎಂಬ ಬೀಜವನ್ನು ಬಿತ್ತಿರಿ. For your spiritual growth, ನಿಮ್ಮ ಆತ್ಮಿಕವಾದ ಬೆಳವಣಿಗೆಗೋಸ್ಕರವಾಗಿ again time is the seed. ಸಮಯ ಅನ್ನೋದು ಬೀಜವಾಗಿದೆ. Don't waste your time by simply talking nonsense and empty words. ಖಾಲಿಯಾಗಿರುವಂತಹ ಮಾತುಗಳು ಅಥವಾ ಸುಮ್ಮನೆ ಮಾತುಗಳನ್ನು ಆಡಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. We are called to speak with God and the angels. ನಾವು ದೇವರ ಜೊತೆಯೂ ದೇವದೂತರ ಜೊತೆಯೂ ಮಾತನಾಡುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. Empty words are of no use. ಸುಮ್ಮನೆ ಮಾಡುವಂತಹ ಮಾತನಾಡುಗಳು ಅದಕ್ಕೆ ಯಾವುದೇ ಬೆಲೆ ಇಲ್ಲ. Nonsense talks have no value. ವ್ಯರ್ಥವಾಗಿ ಮಾತನಾಡುವಂತಹ ಮಾತುಗಳಿಗೆ ಯಾವುದೇ ಬೆಲೆ ಇಲ್ಲ. Young man, if you are watching, ಯವನಸ್ಥರು ಈ ಸಮಯದಲ್ಲಿ ಈ ಒಂದು ಲೈವ್ ಅನ್ನು ನೀವು ನೋಡ್ತಿರುವುದಾದರೆ the strength that God has given you, it is a seed in your life. ದೇವರು ನಿಮಗೆ ಕೊಟ್ಟಿರುವಂತಹ ಸಮಯ ಮತ್ತು ಬಲ ಏನಿದೆ ಅದು ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವಂತಹ ಒಂದು ಆಶೀರ್ವಾದ ಆಗಿದೆ. Invest it to build your life and support your family. ಅದನ್ನ ನೀವು ನಿಮ್ಮ ಜೀವನವನ್ನ ಕಟ್ಟುವುದಕ್ಕೋಸ್ಕರವಾಗಿಯೂ ಮತ್ತೆ ನಿನ್ನ ಕುಟುಂಬಕ್ಕೆ ನೀನು ಬೆಂಬಲವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಉಪಯೋಗಿಸು. Just remember, time is your seed. ಒಂದನ್ನ ನೆನಪಿನಲ್ಲಿಟ್ಟುಕೊಂಡ್ರೆ ಸಮಯ ಅನ್ನೋದೊಂದು ಬೀಜವಾಗಿದೆ. Today will never come back tomorrow. ಇವತ್ತಿನ ದಿವಸ ಅನ್ನೋದು ನಾಳೆಯ ದಿವಸ ಅದು ಬರೋದಿಲ್ಲ. Hallelujah. Today's newspaper has no value if you give it tomorrow. ಇವತ್ತಿನ ದಿವಸದ ನೀವು ನ್ಯೂಸ್ ಪೇಪರ್ ಅನ್ನ ನಾಳೆ ತೆಗೆದುಕೊಂಡು ಹೋಗಿ ಒಬ್ಬರಿಗೆ ಕೊಡುವುದಾದ್ರೆ ಅದಕ್ಕೆ ಬೆಲೆ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Time is your seed. ಸಮಯ ಅನ್ನೋದು ಅದು ನಿಮಗೆ ಕೈಯಲ್ಲಿರುವಂತಹ ಬೀಜ ಆಗಿದೆ. Students, ವಿದ್ಯಾರ್ಥಿಗಳೇ, young people, ಯವನಸ್ಥರೇ, whoever you are watching, ನೀವು ಯಾರೇ ಆಗಿರಬಹುದು, ನೋಡ್ತಿರಬಹುದು, for an old man or a old woman, ಅಥವಾ ನೀವು ವೃದ್ಧರೇ ಆಗಿರಬಹುದು, ವೃದ್ಧಸ್ಥರೇ ಆಗಿರಬಹುದು. time is your seed. ಸಮಯ ಅನ್ನೋದು ಅದು ನಿಮ್ಮ ಕೈಯಲ್ಲಿರುವಂತಹ ಬೀಜ ಆಗಿದೆ. Invest in the right time. ನೀವು ಸರಿಯಾದ ರೀತಿಯಲ್ಲಿ ಅದನ್ನ ನೀವು ಉಪಯೋಗಿಸಿಕೊಂಡ್ರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಆ ಬಂಡವಾಳವಾಗಿ ಉಪಯೋಗಿಸಿರಿ. Manage your time. ನಿಮ್ಮ ಆ ಒಂದು ಸಮಯವನ್ನ ಸಂಭಾಲಿಸಿರಿ. Your life will take off. ನಿಮ್ಮ ಜೀವಿತವು ಮೇಲೆ ಮೇಲೆ ಹೋಗುತ್ತದೆ. Hallelujah. You need to understand about the time is a seed. ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಸಮಯ ಅನ್ನೋದು ಅದೊಂದು ಬೀಜವಾಗಿದೆ. Your testimony is a seed. ನಿಮ್ಮ ಒಂದು ಸಾಕ್ಷಿ ಅನ್ನೋದು ಬೀಜವಾಗಿದೆ. Your strength is a seed. ನಿಮ್ಮ ಬಲ, ನಿಮ್ಮ ಶರೀರದಲ್ಲಿರುವಂತಹ ಬಲ ಅದು ಕೂಡ ನಿಮ್ಮ ಒಂದು ಬೀಜವಾಗಿದೆ. Whatever you see around you is a time. ನಿಮ್ಮ ಸುತ್ತಲೂ ಇರುವಂತಹ ಏನೇ ವಿಚಾರಗಳಾಗಿರ್ಬೋದು ಅದೊಂದು ಬೀಜಗಳಾಗಿದ್ದಾವೆ. Your dreams are your seed. ನಿಮ್ಮ ಕನಸುಗಳು ಅದು ಬೀಜಗಳಾಗಿದ್ದಾವೆ. Your money is your seed. ನಿಮ್ಮ ಹಣ ಅದು ಬೀಜವಾಗಿದೆ. Right time God will give you a right harvest. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ಕೊಯ್ಲನ್ನ ನಿಮಗೆ ಕೊಡುವ ಆತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Everyone according to this word of God. ದೇವರ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Ecclesiastes chapter 3 verse number 6. ಪ್ರಸಂಗಿ 3ನೇ ಅಧ್ಯಾಯ 6ನೇ ವಚನ. ಪ್ರಕಾರವಾಗಿ ದೇವರು